ಈ ರೀಸೆಂಟ್ ಆಗಿ ವೈರಲ್ ಆಯ್ತಲ್ಲ ಮಂಜು ಲೀಲಾ ಬಂಗಾರಿ. ಚಿನ್ನು ಬಂಗಾರಿ ಅಮ್ಮೋ ಯಾಕೆ ಹಿಂಗ್ ಮಾಡ್ದೆ? ನೀನ್ ಫ್ಲೇವರ್ ಕಡೆ 10 ವರ್ಷ ಕ್ಯಾಬ್ ಓಡಿಸಿ ನಿನ್ನ ಸಾಕಿದ್ನಲ್ಲೇ. ಏನ್ ಸಾಕಿದ್ದೆ? 10 ವರ್ಷ ಕ್ಯಾಬ್ ಓಡಿಸಿ ನಿನ್ನ 10 ವರ್ಷ ಕ್ಯಾಬ್ ಓಡಿಸಿ ನಿನ್ನ ಸಾಕಿದ್ಮೇಲೆ ಅಮ್ಮೋ ಬಂದ್ಬಿಡಿ ಚಿನ್ನ. ಚಿನ್ನಿ ಬಂಗಾರಿ ಮಮ್ಮಿ ಮಮ್ಮಿ ಬಂದ್ಬಿಡು ಮಮ್ಮಿ ಪ್ಲೀಸ್. ಎಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಆಕ್ಟಿವ್ ಇದೆ ಅಂತ ನೀವು ನೋಡ್ಬೋದು. ಇಲ್ಲ ಅವ್ರು ಚೆನ್ನಾಗಿದ್ದಾರೆ, ಇವಾಗ ಚೆನ್ನಾಗಿರ್ಲಿ. ಹೌದು ಹಂಗೆ ದೇವ್ರ ಆಶೀರ್ವಾದದಿಂದ ಇವಾಗ ಚೆನ್ನಾಗಿದ್ದಾರೆ. ದೇವ್ರ ಅವ್ರಿಗೆ ಒಳ್ಳೇದ್ ಮಾಡ್ಲಿ. ಈಗ ಕಾಮಿಡಿ ಕಿಲಾಡಿಗಳು ಮುಗೀತಾ ಇದೆ ಅಂದ್ರೆ ಈಗ ನೀವು ಆ ಜರ್ನಿಯಲ್ಲಿ ಇದ್ದೀರಾ. ಇದು ಮುಗಿದ ಮೇಲೆ ನೆಕ್ಸ್ಟ್ ಏನು ನಿಮ್ಮ ಫ್ಯೂಚರ್ ಪ್ಲಾನ್ಸ್ ಯಾವ ರೀತಿ ಇದೆ? ನಮ್ದು ಮತ್ತೆ ನಾಟಕ, ನಮ್ಮ ಜೀವನನೇ ಅದು, ವೃತ್ತಿ ರಂಗಭೂಮಿನೇ. ನಮ್ದು ಸುಮಾರು ವರ್ಷ ಅಲ್ಲೇ ಕೆಲಸ ಮಾಡಿದ್ವಿ. ಮತ್ತೆ ಇದು ಮುಗಿದ್ಮೇಲೆ ನಮ್ಗೆ ಅದೇ ಜೀವನ, ಅದೇ ಲೈಫು, ಮತ್ತೆ ಅಲ್ಲಿಗೆ ಹೋಗ್ತೀವಿ. ಅಲ್ಲಿಂದ ಒಂದು ಸ್ವಲ್ಪ ಇವಾಗ ಇಲ್ಲಿಂದ ಹೋದ್ಮೇಲೆ ಒಂಚೂರು ಪೇಮೆಂಟ್ಗಳು ಜಾಸ್ತಿ ಆಗಿರುತ್ತೆ, ದುಡಿಮೆ, ಮನೆ, ಅದೇ ಜೀವನ. ಪಲ್ಲವಿ ಅವರೇ? ನಾನು ಮತ್ತೆ ಇಂಟರ್ನ್ಶಿಪ್ ಕಂಪ್ಲೀಟ್ ಮಾಡ್ತೀನಿ, ಕಂಟಿನ್ಯೂ ಮಾಡ್ತೀನಿ. ಇವಾಗ ಇಲ್ಲಿ 2 months ಆಗಿರುತ್ತೆ. 2 months ಆದಮೇಲೆ ನೆಕ್ಸ್ಟ್ ಇಲ್ಲೇ ಎಲ್ಲ ಸೆಂಟರ್ಸಲ್ಲಿ ಇಂಟರ್ನ್ಶಿಪ್ ಹಾಕ್ತಾರೆ, ಅಲ್ಲಿ ಹೋಗ್ಬೇಕು. ಓಕೆ. ನಂದೀಶ್ ಅವರೇ? ನಾನು ಪ್ರೀ ವೆಡ್ಡಿಂಗ್ ಪ್ಲಾನ್ ಮಾಡೋಣ ಅಂತ ಅನ್ಕೊಂಡಿದ್ದೆ ಮೇಡಮ್. ಪ್ರೀ ವೆಡ್ಡಿಂಗಾ? ಶೂಟಾ ಅಥವಾ ಏನ್ ಸರ್? ಅದೇ ಏನು ಗೊತ್ತಾಗ್ತಿಲ್ಲ ನನಗೆ. ಮ್ಯಾಮ್ ಅವನು ಅಲ್ಲ, ಯಾಗ್ಲಿಂದ ನಾನು ನೋಡ್ತಾನೆ ಇದೀನಿ ಮದುವೆ ಹುಡುಗಿ ಮದುವೆ ಇದೆ ಆಯ್ತು, ಯಾಕೆ ಯಾವ ಹುಡುಗಿನೂ ಸೆಟ್ ಆಗ್ತಾ ಇಲ್ಲ? ಏನ್ ಮೇಡಮ್, ಅಲ್ಲ ಇವನು ಹೊರಗಡೆ ಚಳಿಗಾಲ ಇರ್ಬೋದು, ಆದ್ರೆ ಅಂತರದಲ್ಲಿ ಬಿಸಿ ಬೇಗೆ ಬೇಸಿಗೆ ಅಲ್ಲ ಬೇಸಿಗೆ ಡೆಸರ್ಟ್. ಆಡ ಎಲ್ಲಿದ್ಯಾ? ನಾನು ಅದು ನಾನು ಇದು ಸುಮ್ಮನೆ ಒಬ್ಬನೇ ಮಾತಾಡ್ತಾನೆ. ಅದೇನ್ ಮಾತಾಡ್ತಾರೋ ಅವನಿಗೆ ಗೊತ್ತು. ಅಲ್ಲ, ನೀವೀಗ ಹುಡುಗಿ ಬಗ್ಗೆನೇ ಇಷ್ಟೊಂದೆಲ್ಲ ತಲೆ ಕೆಡಿಸ್ಕೊಂಡಿದ್ದೀರಲ್ಲ, ಯಾವ್ದಾದ್ರು ಸಿನಿಮಾದ ಭಗ್ನ ಪ್ರೇಮಿಯ ಡೈಲಾಗ್ ಹೇಳ್ಬೋದಾ? ಭಗ್ನ ಪ್ರೇಮಿ ಎಲ್ಲ ಇಲ್ಲ ಮೇಡಮ್, ಲಗ್ನ ಪ್ರೇಮಿ ಇದ್ದಾಳೆ, ಅಂತ ಭಗ್ನ ಪ್ರೇಮಿ ಏನಲ್ಲ ಮೇಡಮ್. ಆಯ್ತು. ಈಗ ಹುಡುಗಿನ ಬೀಳಿಸ್ಕೊಬೇಕು, ಪಲ್ಲವಿನ ಬೀಳಿಸ್ಕೊಬೇಕು. ನಂದಿಶಣ್ಣ ಬೆಳೆಸ್ಕೊ. ಈ ತರ ಅಣ್ಣ ಅಂದ್ರೆ ಅವನು ಬೆಳ್ಸ್ಕೊತಾನೆ. ಏಯ್ ಎಷ್ಟು ಹೊಟ್ಟೆ ಉರಿಸ್ತಾರೆ ಗುರು ಇವರು. ಅಲ್ಲ ಓಕೆ. ಈಗ ಥೂ, ಅಸಹ್ಯ ಎಲ್ಲ ಮಾಡ್ಬೇಡ. ನೀನ್ ಹೆಂಗಾದ್ರೂ ಇರೋ, ತುಂಬಾ ಬರ್ಗೆಟ್ಬಿಟ್ಟಿನಿ. ಮತ್ತೆ ನೋಡು, ಈಗ ಕಾಮಿಡಿ ಕಿಲಾಡಿಯಿಂದ ಜಿ ಕನ್ನಡದಲ್ಲಿ ವೀಕೆಂಡ್ ಅಲ್ಲಿ ಬರ್ತಾ ಇದ್ದೇನೆ. ಮುಂದೊಂದ್ ದಿನ ವೀಕೆಂಡ್ ಧರ್ಮಸ್ಥಳ ಬರ್ಬೇಕಂದ್ರೆ ನೀ ನನ್ ಜೊತೆ ಇರ್ಬೇಕು. ಅಂದ್ರೆ ಅರ್ಥ 1 hour ಬೇಕು. ನನ್ನ ಮಾತು ನಿನಗೆ ಅರ್ಥ ಆಗಲ್ಲ ಅಂದ್ರೆ ನೀ ನನ್ನ ಲೈಫಲ್ಲಿ ಏನು ನನ್ನ ನೀ ಅರ್ಥನೇ ಮಾಡ್ಕೊಳ್ಳಲ್ಲ. ಹೋಗ್ತಾ ಇರೋದು ಗೆಟ್ ಔಟ್. ಮೇಡಮ್, ನಿಮ್ಮ ಹತ್ರ ಮದುವೆ ಆಗಿದೆ, ಇವಳಿಗೂ ಮದುವೆ ಆಗಿದೆ. ಇನ್ನೇನು ಮಾಂತೇಶಣ್ಣ ನಿನಗೆ ಪ್ರಪೋಸ್ ಮಾಡ್ಬಿಡಲ್ಲ? ಆಯ್ತು, ಮಾಡಿ. ಈಗ ಅವರನ್ನ ಹೆಣ್ಣು ಅಂತ ಅನ್ಕೊಂಡು ಅವ್ರಿಗೆ ಪ್ರಪೋಸ್ ಮಾಡಿ ನೀವು ಮಾಡಿ. ಕಮ್ ಆನ್, ಮಂತಮ್ಮನೆ ಸರ್ ಇಲ್ಲಿ ಬಂದ್ ಮಾಡ್ಬೋದಾ? ನೀಲ್ ಡೌನ್ ಮಾಡಿ. ಯಾ ಬನ್ನಿ ನೀಲ್ ಡೌನ್. ಎತ್ಕೊಳ್ಳಿ, ಪರವಾಗಿಲ್ಲ. ಬೇಡ ಬಿಡಿ ಮೇಡಮ್, ನಿಮಗೆ ಹೂ ಕೊಟ್ಟು ಪ್ರಪೋಸ್ ಮಾಡೋಣ ಅಂತ ಅನ್ಕೊಂಡೆ. ನೀವೇ ಹೂ ತರ ಇದ್ದೀರಾ, ಹೂವಿಗೆ ಯಾಕೆ ಹೂವು ಅಂತ ಸುಮ್ಮನಾದೆ. ಗುಲಾಬಿ ಹೂವಲ್ಲಿ ಇವಳು ಹೂ ಕೊಟ್ಲು, ಅದ್ರದ್ದು ಪ್ಲಾಸ್ಟಿಕ್ ಹೂವು. ನಿಮ್ಗೆ ಎಲ್ಲಿ ಮುಡ್ಸೋಣ ಅಂತ ಗೊತ್ತಾಗ್ತಿಲ್ಲ. ಇದು ಗುಲಾಬಿ ಹೂವು ಅಂತ ಅನ್ಕೊಳ್ಳಿ, ಇದರಲ್ಲಿರೋ ಮುಳ್ಳಿಂದನಾದ್ರೂ ಚುಚ್ಚಿ, ಇಲ್ಲ ಇದರಲ್ಲಿರೋ ದಳದಿಂದ ನನ್ನ ದೇಹ ಮುಚ್ಚಿ. ನಿಮ್ಮನ್ನ ಮೆಚ್ಚೋ ಥರ ನನಗೆ ಮಾತಾಡಕ್ ಬರಲ್ಲ, ಆದರೆ ಹುಚ್ಚೊಂದು ಥರ ಪ್ರೀತಿ ಮಾಡಕ್ ಬರುತ್ತೆ. ದಯವಿಟ್ಟು ನನ್ನ ಪ್ರೀತಿನ ಒಪ್ಕೊಳ್ಳಿ. ಎಸ್, ತುಂಬಾ ಚೆನ್ನಾಗಿ ಪ್ರಪೋಸ್ ಮಾಡಿದ್ರಿ. ಆ ಪ್ರಪೋಸಲ್ ಮೇ ಬಿ ಅವ್ರು ಅಕ್ಸೆಪ್ಟ್ ಮಾಡ್ತಿದ್ರು ಅನ್ಸುತ್ತೆ. ಅದರಲ್ಲಿ ಒಂದು ಆಘಾತ ಎದುರಾಯ್ತು. ಎಸ್, ಇಡೀ ಕರ್ನಾಟಕ ಮಂದಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಯಾರು ಕುಡಿದು ರೋಡ್ ದಂಡಿಗೆ ಬೀಳ್ಬೇಡ್ರಿಪ್ಪ. ತಟಕ್ ತಗೊಂಡು ಕುಡಿದು ಎಂಜಾಯ್ ಮಾಡಿ ಸೀದಾ ಮನೆಗೆ ಹೋಗಿ ಮಕ್ಕೋರಿ. ಏನ್ ಹೇಳಕತ್ತೀನಿ, ಇನ್ನೊಂದ್ಸಲ ಹ್ಯಾಪಿ ನ್ಯೂ ಇಯರ್. ಅಡಿ ಶಾವಿಗೆ ಆಗ ಮಜ್ಜಿಗೆ.
ಅಲ್ಲ ನೀವು ಈ ಸ್ಟೈಲಲ್ಲೇ ನೀವು ಅವ್ರಿಗೊಂದು ಪ್ರಪೋಸ್ ಮಾಡ್ಬೋದಲ್ಲ? ಇಲ್ಲೇ ಪಿತೃಪಿಲಿ ಮಗನಿಗೆ ಏನ್ ಪ್ರಪೋಸ್ ಮಾಡ್ತಾರ ಇಲ್ಲೇ? ಹೆಣ್ಣು ಕಾಣದ ಗಂಡಿಗೆ ಇನ್ನೊಂದು ಗಂಡನ್ ಕಟ್ಟಾಕ್ತಾ ಇದಾರೆ ಮೇಡಮ್ ನೀವು. ಲೇ ಹೇಳಿ ನೋಡಕತ್ರ ಪ್ರಪೋಸ್ ಮಾಡ್ಬೇಕು ಅನ್ಸೋದು. ಏನ್ ಮಾಡ್ತೀರಿ ಹೇಳಿ. ಕಪ್ಪು ಕಣ್ಣಿನ ಸುಂದರಿ, ಹಾ ಹಾ ನಾನ್ ನಿನ್ ತುಂಬಾ ಇಷ್ಟ ಪಡಾಕತ್ತೀನಿ. ಅಯ್ಯೋ ಮದುವೆ ಆಗಕ್ಕಲ್ಲ, ನನ್ ಮನೆ ಕೆಲ್ಸ ಮಾಡಾಕ. ಕೆಲ್ಸಕ್ಕೆಲ್ಲ ಇಟ್ಕೋಬೇಡಿ, ಕೆಲ್ಸಕ್ಕಿರು, ಆಮೇಲೆ ಮದುವೆ ಹಾಕಿದ್ದೆ. ಥ್ಯಾಂಕ್ ಯು ಸೋ ಮಚ್. ಯಾವ್ದಕ್ಕಾದ್ರೂ ಒಂದು ಇಟ್ಕೊಂಡ್ರಲ್ಲ ಪೇಮೆಂಟು. ಮದುವೆ ಆಗ್ಬಾ ಅಂದ್ರೆ ಪೇಮೆಂಟ್ ಕೇಳ್ತಿಯಲ್ಲ ಬೇವರ್ಸ್. Ooh la la! Hi everybody, I'm Pallavi Panchal. A very happy new year to each one of you watching. ಥ್ಯಾಂಕ್ ಯು. ಸದ್ದು ಏನಿ ಸೌಬಲ ರಾಜ ಮಹಾಶಕುನಿಯ ಶ್ವಾಸನೆ ನಲ್ಲ ಗಳಿಯುತ್ತಿರುವ ಅದವ ಬಾಂಧವರೇ, ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ತಾಯೇ ಚೆನ್ನಾಗಿದ್ದೀರಾ? ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಎಂಜಾಯ್ ಎಂಜಾಯ್. ಲವ್ಲಿ. ಎಸ್ ವೀಕ್ಷಕರೇ, ಇದಾಗಿತ್ತು ಹೊಸ ವರ್ಷದ ಸ್ಪೆಷಲ್ ಈವೆಂಟ್ ಅಂತ ಹೇಳ್ತಾ ಮತ್ತೊಮ್ಮೆ ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಅಂತ ಹೇಳ್ತಾ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.